ನಮಸ್ಕಾರ ಚಿತ್ರದುರ್ಗ. ಇವತ್ತು ನಮ್ಮ ಚಿತ್ರದುರ್ಗದಲ್ಲಿ ಆಟೋ ಎಕ್ಸ್ಪೋ ನಡೀತಿದೆ. ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ನೋಡೋಣ. ಈ ಆಟೋ ಎಕ್ಸ್ಪೋದಲ್ಲಿ ತುಂಬ ವೆರೈಟಿ ಬ್ರ್ಯಾಂಡ್ಸ್ ಕಾರ್ಗಳಿದ್ದಾವೆ, ಮತ್ತು ಸೂಪರ್ ಬೈಕ್ಸ್ ಇದ್ದಾವೆ, ಬೈಕ್ಗಳಿದ್ದಾವೆ, ಎಲ್ಲ ಥರದ ವೆಹಿಕಲ್ಗಳಿದ್ದಾವೆ. ಆಟೋ ಎಕ್ಸ್ಪೋ ಹತ್ರ ಹೋಗ್ತಾ ಇದ್ದೀನಿ. ಸೊ ಯಾವುದೆಲ್ಲ ಕಾರ್ಸ್ ಇದೆ, ಯಾವುದೆಲ್ಲ ಬೈಕ್ಸ್ ಇದೆ, ಯಾವುದೆಲ್ಲ ಸ್ಕೂಟಿ ಇದೆ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ, ಡಿಫ್ರೆಂಟು ಬ್ರ್ಯಾಂಡ್ಗಳು, ವೆಹಿಕಲ್ಸ್ಗಳಿದ್ದಾವೆ ಇಲ್ಲೆಲ್ಲ. ಸೊ ಎಲ್ಲ ಒಂದೇ ಜಾಗದಲ್ಲಿ ನೋಡ್ಬೋದು. ಅದು ನಮ್ಮ ಚಿತ್ರದುರ್ಗದಲ್ಲಿ ಮೋಟೋ ಎಕ್ಸ್ಪೋ ಹತ್ರ. ಬನ್ನಿ ನೋಡೋಣ ಹೇಗಿದೆ ಅಂತ. ಎಲ್ರಿಗೂ ನಮಸ್ಕಾರ. ಚಿತ್ರದುರ್ಗ ಆಟೋ ಎಕ್ಸ್ಪೋ ನಡೀತಾ ಇದೆ ಸಿಟಿ ಇನ್ಸ್ಟಿಟ್ಯೂಟಲ್ಲಿ. ನಮ್ಮ ಟ್ರಾವೆಲರ್ ಪ್ರೋ ಚಾನಲಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ. ಸೊ ಆಟೋ ಎಕ್ಸ್ಪೋ ನಡೀತಾ ಇದೆ ಚಿತ್ರದುರ್ಗ ಅಲ್ಲಿ. ಸೊ ಮಹೇಶ್ ಅವರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ ಅವ್ರ ಚಾನಲಲ್ಲಿ. ಅವ್ರಿಗೆ ವೆಲ್ಕಮ್ ಮಾಡೋಣ. ಮಹೇಶ್, ವೆಲ್ಕಮ್ ಟು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಡೀತಾ ಇದೆ. ಸೊ ನಮ್ಮ ಜೊತೆ ಇದ್ದಾರೆ ಪುನೀತ್ ಅವರು. ಸೊ ಈಗ ಎಲ್ಲ ಮೋಟೋ ಎಕ್ಸ್ಪೋದಲ್ಲಿರೋ ವೆಹಿಕಲ್ಸ್ ಬಗ್ಗೆ ಇವ್ರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಎಸ್, ಎಲ್ಲ ಕಾರ್ಗಳು ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಶೋ ಸ್ಟಾಪರ್ಸ್ ಕೂಡ ಇದ್ದಾರೆ. ಓಕೆ, ಎಲ್ಲ ಬ್ರ್ಯಾಂಡ್ ಹತ್ರನೂ ಹೋಗೋಣ. ಅವರವರು ಸ್ಪೆಷಲ್ ಆಗಿ ಯಾವ ಕಾರ್ ತಂದಿದ್ದಾರೆ ಓಕೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಒನ್ ರೌಂಡ್ ಹೋಗೋಣ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಸ್, ಟಾಟಾ ಆಟೋ ಎಕ್ಸ್ಪೋಗೆ ನೀವು ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಕಾಣೋದೇ ನಿಮಗೆ ಟಾಟಾ ಮೋಟರ್ಸ್. ಸೊ ಟಾಟಾ ಮೋಟರ್ಸಲ್ಲಿ ಟಾಟಾ ಆಲ್ಟ್ರೋಸ್ ಬಂದಿದೆ. ನಿನ್ನೆ ಇದು ಅನ್ವೀಲಿಂಗ್ ಆಗಿದ್ದು ಇಲ್ಲೇನೆ, ನಮ್ಮ ಡಿಗ್ನಿಟರೀಸ್ ಇಲ್ಲೇ ಅನ್ವೀಲ್ ಮಾಡಿರೋದು. ಗಾಡಿ ಸಖತ್ತಾಗಿದೆ, ಫುಲ್ ಸ್ಪೋರ್ಟಿ ವೇರಿಯಂಟ್ ಇದೆ. ಅದ್ರ ಜೊತೆ ಟಾಟಾ ಇವಿ ಕೂಡ ಬಂದಿದೆ. ಓಕೆ ಬ್ರೋ, ನೋಡಕ್ಕಂತೂ ಕ್ಲಾಸ್ ಗಾಡಿ. ಈಗ ಪ್ರಾಪರ್ ಆಗಿ ಏನು ಒಬ್ರು ಕಾರ್ ತಗೋಬೇಕು, ಇ ವಿ ಆಗಿರ್ಬೋದು, ಪೆಟ್ರೋಲ್ ವೇರಿಯಂಟ್ ಆಗಿರ್ಬೋದು, ಟಾಟಾಯಿಂದ ಬೇಕು ಅಂತಂದರೆ ಅವರು ಬರ್ಬೋದು. ಆ್ಯಂಡ್ ಆಫರ್ಸ್ ಕೂಡ ರನ್ ಮಾಡ್ತಾ ಇದ್ದಾರೆ ವಿತ್ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಇದು ಟಾಟಾ ಇ ವಿ. ಅದು ಅವ್ರ ಎಕ್ಸ್ಪ್ಲೇನ್. ಈಗ ಸ್ಕೋಡಾ ಕಾರ್ನ ನೋಡೋಣ ಬನ್ನಿ ಬ್ರೋ. ಸ್ಕೋಡಾ ಕಾರ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಯಾವ ಇದು ಮಾಡಲ್ಸ್ ಇದೆ? ಕುಶಾಕ್. ಆ್ಯಂಡ್ ನಿನ್ನೆ ಕೈಲಾಕಿತ್ತು, ಇವತ್ತು ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ನಿನ್ನೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆ್ಯಂಡ್ ಎಂಕ್ವೈರಿ ಬಂದಿದ್ದ ಗಾಡಿ ಇದು. ಆ್ಯಂಡ್ ಇಷ್ಟು ಎಕ್ಸ್ಪೋ ಅಲ್ಲಿ ಇದೆ, ಸಕದಾಗಿ ಕಾಣಿಸ್ತಾ ಇರೋದು. ಯಾವ ಮೂಲೆಯಿಂದ ನೋಡಿ, ಈ ಕಲರ್ ರೆಡ್ ಸಕದಾಗಿ ಕಾಣುತ್ತೆ. ಸೂಪರ್ ಸರ್, ಹಾಯ್. ಇದು ಯಾವ ಕಾರು ಸರ್? ಸ್ಲಾವಿಯಾ. ಸೊ ನಿನ್ನೆ ಆ್ಯಕ್ಚುಲಿ ಕುಶಾಕ್ ಇತ್ತು, ಇವತ್ತು ಸ್ಲಾವಿಯಾ ತಂದಿದ್ದಾರೆ. ಸಖತ್ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ. ಹನಿಕುಮ್ ರಿಂಗ್ ಸಕ್ಕದಾಗಿದೆ, ಏನು ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ. ಹಂಗಾಗಿ ನಿನ್ನೆ ಹೈಲೈಟ್ ಆಗಿದಂತ ಜಾಗ ಅಲ್ಲ, ಸ್ಕೋಡಾ ಹೈಲೈಟ್ ಆಗಿರೋದು. ಚಿತ್ರದುರ್ಗಲ್ಲ ಹೈಲೈಟ್ ಆಗಿರೋದು ಕಾರ್ಗಳು. ಹೌದು, ನಿನ್ನೆ ಸ್ಕೋಡಾದು ಏನ್ ಗೊತ್ತಾ, ನನ್ನ ಫೇವ್ರೆಟ್ ಗಾಡಿ B6. ಇದು ಮಹೇಂದ್ರ ಅವ್ರದ್ದು. ಆ್ಯಕ್ಚುಲಿ ಈ ಗಾಡಿ ನೋಡಕ್ ಒಂಥರ ಈ ಆಟ ಸಾಮಾನು ಬರುತ್ತಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಅವ್ರ ಲೈಟ್ ಆನ್ ಎಲ್ಲ ಮಾಡಿದ್ರೆ ಮ್ಯೂಸಿಕ್ ಇದೆಲ್ಲ ಆನ್ ಆಗುತ್ತೆ, ಸಕ್ಕದಾಗಿ ಕಾಣಿಸುತ್ತೆ ಬ್ರೋ. ನಾನು B6 ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಅದ್ರ ಇಂಟೀರಿಯರ್ ಸಕ್ಕತ್ತಾಗಿದೆ. ಸೊ ಗಾಡಿ ಎಲೆಕ್ಟ್ರಿಕಲ್ ವೆಹಿಕಲ್ B6. ನಾನು ತುಂಬಾ ಹೊರಗಡೆ ಎಲ್ಲ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿದೆ. ಬಟ್ ಇಂಟೀರಿಯರ್ ಒಳಗಡೆ ಯಾವತ್ತೂ ಹೋಗಿ ನೋಡಿರ್ಲಿಲ್ಲ. ಸೊ ಇವತ್ತು ನೋಡೋ ಭಾಗ್ಯ ಸಿಕ್ಕಿದೆ, ನೋಡೋಣ ಬನ್ನಿ. ಸೊ ಇದು ಇಂಟೀರಿಯರ್ ಬ್ರೋ. ಸೊ ಡಿಸ್ಪ್ಲೇನೇ ಒಂದು ಟಿವಿ ತರ, ಪೈಲಟ್ ತರ ಫೀಲ್ ಆಗುತ್ತೆ ಅಲ್ಲ, ಸ್ಪೋರ್ಟ್ಸ್ ಕಾರ್ ಇದ್ದಂಗಿದೆ. ಈ ನಾಬ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ಲೈಕ್ ಒಳ್ಳೆ ಇದರಲ್ಲಿ ಏರೋಪ್ಲೇನ್ ಅಲ್ಲಿ ಮಾಡಕ್ಕೆ. ಸೊ ಅದಕ್ಕೆ ಹೇಳಿದ್ದು ಬ್ರೋ, ಫ್ಲೈಟ್ ತರ ಫೀಲ್ ಆಗುತ್ತೆ ಈ ಕಾರಲ್ಲಿ ಅಂತ. ಸಖತ್ತಾಗಿದೆ. ಅಂಡ್ ನಿನ್ನೆ ಆಕ್ಚುಲಿ ಎಲ್ಲ ಏನು ಬಂದಿರೋ ಕಸ್ಟಮರ್ಸ್ ಎಲ್ಲ ರಿಮೋಟ್ ಇಟ್ಕೊಂಡು ಆಟ ಆಡ್ತಾ ಇದ್ರು. ಅಂದ್ರೆ ಮುಂದಕ್ಕೆ ಹಿಂದಕ್ಕೆ ಆಟೋ ಪಾರ್ಕಿಂಗ್ ಬೇರೆ ಇದೆ ಅಲ್ಲ. ಓಕೆ, ಸೊ ಪ್ರೆಸ್ ಮಾಡ್ತಾರೆ, ಎಲ್ಲ ಅದೇ ಮುಂದೆ ಹೋಗುತ್ತೆ, ಅದೇ ಹಿಂದೆ ಬರುತ್ತೆ. ಲೈಕ್ ನಿನ್ನೆ ಎಲ್ಲ ಫುಲ್ ಆಟನೇ ಇದು. ಓಕೆ, ಈ ಕಾರ್ಗಳನ್ನ ನಿಮಗೆ ನೋಡಕ್ ಸಿಗುತ್ತೆ ಆಟೋ ಎಕ್ಸ್ಪೋ ಅಲ್ಲಿ. ಚಿತ್ರದುರ್ಗ ಅಲ್ಲಿ ನಡೀತಾ ಇದೆ ಆ್ಯಂಡ್ ಸಿಟಿ ಇನ್ಸ್ಟಿಟ್ಯೂಟ್ ಅಲ್ಲಿ ನಡೀತಾ ಇದೆ. ಓಕೆ, ರೈಟ್ ನಾವು ನಾನೀಗ ಇದ್ದೀನಿ BMW ಅವರ ಸ್ಟಾಲಲ್ಲಿ. ಸೊ BMW ದಿ X3 ಎಕ್ಸ್ಕ್ಲೂಸಿವ್ ಆಗಿ ತಂದಿದ್ದಾರೆ ನಮ್ಮ ಆಟೋ ಎಕ್ಸ್ಪೋಗೆ. ಹಾಯ್ ಆದಿತ್ಯ ಅವರೇ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಅಂಡ್ ಕಾರ್ ಬಗ್ಗೆ ಹೇಳೋದಾದ್ರೆ ದಿ X3. Good afternoon team. This is Aditya here from Varsha Auto House. We have got this as a 4th generation X3. This is with the new facelift. This is the entirely changed facelift. We have got iconic low kidney grille. It's a 194 bhp with a 2-liter engine. And there are a lot of, we have got the connected drive, Harman Kardon 16 speakers. We have got the moon roof. Then the design of alloy wheels has been changed. So it's a power packed with features, technology, no doubt about it. It's a wonderful engine. And BMW always sheer driving pleasure. ಕಂಪ್ಯಾರಿಸನ್ ಮಾಡಂಗಿಲ್ಲ ಯಾವುದಕ್ಕೂ. No doubt. ಲೈಕ್ ನೋಡಕ್ ಹೋದ್ರೆ ಲೈಟ್ಸ್ ಇಂದ ದ DRL ಅಂಡ್ ಇದು ಕೂಡ ಲೈಟ್ ಬರುತ್ತೆ. ಹೌದು, there's an iconic low kidney grille what they've given. Lights ಇದೆ. These are adaptive auto leveling headlamps. ಅದೇ ಲೆವೆಲ್ ಆಗೋದು. ಅದೇ ಲೆವೆಲ್. ಕ್ರೇಜಿ. The vision is really amazing, especially in the guard sections and the cornerings. ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಈ ಕಾರ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ಬೋದು ಆಟೋ ಎಕ್ಸ್ಪೋ ಅಲ್ಲಿ. ಚಿತ್ರದುರ್ಗ ಅಲ್ಲಿ ನಡೀತಾ ಇದೆ, ಸಿಟಿ ಇನ್ಸ್ಟಿಟ್ಯೂಟ್ ಅಲ್ಲಿ ನಡೀತಾ ಇದೆ. ಬನ್ನಿ, ಇವತ್ತೇ ಬನ್ನಿ. 12th ಹಾಗೂ 13th ನಡೀತಾ ಇದೆ ಆಟೋ ಎಕ್ಸ್ಪೋ. ಎಕ್ಸ್ಕ್ಲೂಸಿವ್ ಆಗಿ BMW ದಿ X3 ಇಲ್ಲೇ ಇದೆ. ಆ್ಯಂಡ್ ಅದ್ರ ಬಗ್ಗೆ ನೀವು ಎಕ್ಸ್ಟ್ರಾನು ಕೇಳ್ಕೊಬೋದು.
ಏನೇನು ಫೀಚರ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಯಾವ ರಿಲೇಟೆಡ್ ಕ್ವೇರೀಸ್ ಇದ್ರೂ ನೀವು ಅವ್ರನ್ನ ಕೇಳ್ಬೋದು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ಅದನ್ನ ಇಂಟೀರಿಯರ್ಸ್ ನೋಡೋಕ್ಕೆ ಹೋದರೆ ಒನ್ ಆಫ್ ದಿ ಪ್ರೀಮಿಯಮ್ ಇಂಟೀರಿಯರ್ಸ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. This is all new C-Class. You guys know that Mercedes is almost 100 years oldest brand in the automobile industry, and Mercedes is known for safety, comfort, luxury, and this is completely a modern design of the Mercedes. And the headlights is a complete LED unit. We used to call this as a high performance LED headlights. The range of the lights will be 550 meters. 550 meters. ಹಾಫ್ ಕಿಲೋಮೀಟರ್. ನಾನು ಆ್ಯಕ್ಚುಲಿ ಕನ್ಫ್ಯೂಸ್ ಆದೆ. 550 ಮೀಟರ್ಸ್ ತಕ್ಷಣ ನಾನು ಅನ್ಕೊಂಡಿರೋದು ಇದೆಯಾ ಅದೇನಾ ಅಂತ ಅನ್ಕೋತಾ ಇದ್ದೆ. ಹಾಫ್ ಕಿಲೋಮೀಟರ್. These lights are self-centric lights. ಓಕೆ. ಆಟೋ ಅಡ್ಜಸ್ಟ್ ಆಗುತ್ತೆ, ಆಟೋ ಲೆವೆಲ್. ಸೊ ಏನಾಗುತ್ತೆ, ಜನರಲಿ ಅಪ್ ಹಿಲ್ ಹೋಗ್ಬೇಕಾದ್ರೆ ಆರ್ ಲೋಡ್ ಜಾಸ್ತಿ ಇರಬೇಕಾದ್ರೆ ಎಲ್ಲ ಆಟೋ ಅಡ್ಜಸ್ಟ್ ಆಗುವಂಥದ್ದು. ವಿತ್ ನಿಮಗೆ ಇದರಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಈ ಲೈಟ್ಸ್ ಇದೆಲ್ಲ ಸ್ಪೆಷಲಿ ಅಡಾಪ್ಟಿವ್ LEDs ಪ್ಲಸ್ ಹೈ ಬೀಮ್ ಅಸಿಸ್ಟ್ ಇದೆ. ಓಕೆ. ಸೊ ಅಪ್ಕಮಿಂಗ್ ಟ್ರಾಫಿಕ್ ಕೂಡ ನಿಮ್ಮ ಈ ಹೆಡ್ಲೈಟ್ಸ್ ಏನು ಡಿಸ್ಟರ್ಬ್ ಮಾಡಲ್ಲ ಜನರಲಿ. ವಿ ಹ್ಯಾವ್ ಮ್ಯಾನುವಲ್ ಮೋಡ್ ಆಸ್ ವೆಲ್ ಆಸ್ ಆಟೋ ಮೋಡ್, ಎರಡೂ ಇದೆ ನಿಮಗೆ. ಈ ಸಿಂಬಲ್ ನೋಡೋಕ್ಕೆ ಸಖತ್ತಾಗಿದೆ. ಸೊ ಈ ದಿಸ್ ಇಸ್ ಅ 3-star ಸಿಂಬಲ್. ಸೊ ಏನಾಗುತ್ತೆ ಅಂದರೆ, ಇಟ್ ರೆಪ್ರೆಸೆಂಟ್ಸ್ ಏರ್, ಲ್ಯಾಂಡ್ ಆ್ಯಂಡ್ ವಾಟರ್. ಸೊ Mercedes is like they will manufacture the engines for air, land and water. ಮೂರಕ್ಕೂ ಸಪೋರ್ಟ್ ಆಗುವಂಥ ಎಸ್. ಹಾಗೆ GLA ಬರೋದಾದ್ರೆ meaningful logo. Even GLA also the same self-centric lightings, the headlights with the high performance LED headlights. Generally ಏನಾಗುತ್ತೆ ಅಂದರೆ, ನಮ್ಮದ್ರಲ್ಲಿ there are differences. So this is more into comfort sedans. We have the SUV also. ನಿಮ್ಮದು ಇದರಲ್ಲಿ ವೀಲ್ಸ್ 18 ಇಂಚ್ ಬರುತ್ತೆ. ಸೊ 18 ಇಂಚ್ ವೀಲ್ಸ್ 235 ವಿಡ್ತ್ ಇದೆ. ಸೊ ಹಾಗಾಗಿ ನಿಮಗೆ ಮೇಯ್ನ್ಲಿ ಅಡ್ವಾಂಟೇಜ್ ಏನಂದರೆ, ನಿಮಗೆ ರೋಡ್ ಗ್ರಿಪ್ ಚೆನ್ನಾಗಿರುತ್ತೆ, ವಿಡ್ತ್ ಜಾಸ್ತಿ ಇದೆ. ಸೊ ಇಂಟೀರಿಯರ್ ನೋಡಬೇಕಾದ್ರೂ ವಿತ್ ಯು ಹ್ಯಾವ್ ದ ಕೀಲೆಸ್ ಎಂಟ್ರೀಸ್ ಆ್ಯಂಡ್ ಸೀಟ್ಸ್, ಎವ್ರಿಥಿಂಗ್ ಇಸ್ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್. ಡ್ರೈವರ್, ಕೋ ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ಸೀಟ್ಸ್. ಸೊ ಇಲ್ಲಿ ನಿಮ್ಗೆ ಅಡ್ಜಸ್ಟ್ ಮಾಡೋದು ತುಂಬ ಈಸಿ ಇದೆ. ಮುಂದೆ ಫ್ರಂಟ್, ಬ್ಯಾಕ್, ಅಪ್, ಥೈ ಸಪೋರ್ಟ್ ಅಪ್, ಥೈ ಸಪೋರ್ಟ್ ಡೌನ್, ಸೀಟ್ ಅಪ್, ಸೀಟ್ ಡೌನ್, ರೀಚ್ ಮತ್ತು ರಿಕ್ಲೈನ್. ಸೊ ಇನ್ನೊಂದೇನಾಗುತ್ತೆ, ಸ್ವಲ್ಪ ಹೈಟ್ ಜಾಸ್ತಿ ಇದ್ದವರಿಗೆ ಈ ಥೈ ಸಪೋರ್ಟ್ ಜಾಸ್ತಿ ಸಿಗಲ್ಲ. ಯು ಕ್ಯಾನ್ ಎಕ್ಸ್ಟೆಂಡ್ ದ ಥೈ ಸಪೋರ್ಟ್ ಮ್ಯಾನ್ಯುವಲಿ ಹಿಯರ್. ಓಕೆ. ನಿಮ್ಗೆ ಎಷ್ಟು ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. 10.25 ಇಂಚಿದು ಟ್ವಿನ್ ಸ್ಕ್ರೀನ್ ಸಿಗುವಂಥದ್ದು ಇದರಲ್ಲಿ. ವಿತ್ ನಿಮಗೆ ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗ್ಬೋದು, ಎಲ್ಲ ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಇರುವಂಥದ್ದು. ಇಂಟೀರಿಯರ್ ಈ AC ವೆಂಟ್ಸ್ ಎಲ್ಲ ಕಂಪ್ಲೀಟ್ಲಿ ಏನಾಗುತ್ತೆ, ನಿಮಗೆ ಈ ಡಿಸೈನ್ ಇದೆಯಲ್ಲ, ಲುಕ್ಸ್ ಕಂಪ್ಲೀಟ್ಲಿ ಪ್ರೀಮಿಯಂ. ಹೌದು. ಏವಿಯೇಷನ್ ಇನ್ಸ್ಪೈರ್ಡ್ AC ವೆಂಟ್ಸ್ ಅಂತ ಹೇಳ್ತೀವಿ ಇದಕ್ಕೆಲ್ಲ. ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ನೋಡ್ಬೋದು ನಿಮಗೆ. ಸ್ಟೇರಿಂಗ್ ಅಗೇನ್ ಯು ಹ್ಯಾವ್ ಕಂಟ್ರೋಲ್ಸ್. ಇದೆಲ್ಲ ನಿಮಗೆ ಈವನ್ ಟೆಲಿಮ್ಯಾಟಿಕ್ ಸಿಸ್ಟಮ್ ಕೂಡ ಇಲ್ಲಿಂದಲೇ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಅವ್ರ ಡ್ರೈವರ್ ಸಿಸ್ಟಮ್ ಇದೆಯಲ್ಲ, ಅದು ಕೂಡ ಕಂಪ್ಲೀಟ್ ಆಗಿ ಇಲ್ಲಿಂದಲೇ ಆಪ್ರೇಟ್ ಮಾಡುವಂಥದ್ದು. ನಾನು ಸ್ಪೀಕರ್ಸ್ ಎಲ್ಲ ಇದರಲ್ಲಿ ನಿಮಗೆ Mercedes Benz ಸ್ಪೀಕರ್ಸ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಅಂದರೆ ನಮ್ಮ ಹೈ ಎಂಡ್ ಕಾರ್ಸಿಗೆ ದೇರ್ ವಿಲ್ ಬಿ ಅ ಡಿಫ್ರೆಂಟ್ ಹರ್ಮನ್ ಕಾರ್ಡನ್ನೆಲ್ಲ ವಿ ಹ್ಯಾವ್ ಸಪ್ರೇಟ್ಸ್. ಐ ವಿಲ್ ಶೋ ಇನ್ ದಟ್. ವಿ ಹ್ಯಾವ್ ಡಿಫ್ರೆಂಟ್ ಮಾಡಲ್ಸ್. ಇಷ್ಟು ನೋಡಿದ್ದು ಕಾರಲ್ಲಿ ನನಗೆ ಸಖತ್ ಏನೋ ಯುನೀಕ್ ಅನಿಸಿದ್ದು ದಿಸ್ ಸೀಟ್ ಕಾನ್ಸೆಪ್ಟು. ಎಕ್ಸ್ಟ್ರಾ ಥೈ ಸಪೋರ್ಟ್ ಇದೆ ಆ್ಯಂಡ್ ಇದನ್ನು ನಾನು ಯಾವ ಕಾರಲ್ಲೂ ನೋಡಿರಲಿಲ್ಲ. ಅಡ್ಜಸ್ಟೇಬಲ್. ಎಕ್ಸಾಕ್ಟ್ಲಿ. ಇವಾಗ ಲಂಬರ್ ಸಪೋರ್ಟ್ ಕೂಡ ಇದೆ ನಿಮಗೆ. ಲಂಬರ್ ಸಪೋರ್ಟ್ ಕೂಡ ನೀವು ಇಲ್ಲಿಂದಲೇ ಎಲ್ಲ ಫುಲ್ ಕಂಫರ್ಟಬಲ್ ಆಗಿ ಓಡಿಸೋಂತ. ಇನ್ನೊಂದೇನಂದ್ರೆ ನಿಮ್ಗೆ ಇಂಟೀರಿಯರ್ ಅಲ್ಲಿ ಆಂಬಿಯಂಟ್ ಲೈಟ್ಸ್ ವಿತ್ 64 ಕಲರ್ಸ್. 64 ಕಲರ್ಸ್ ಇದೆ. ವಿ ಕ್ಯಾನ್ ಚೇಂಜ್ ಲೈಕ್ ಅ ಥೀಮ್ ಚೇಂಜ್. ನಿಮ್ಗೆ ಯಾವ ತರ ಬೇಕು ಆ ತರ ಚೇಂಜ್ ಮಾಡ್ಕೊಳ್ಬೋದು. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದೆ 12 ಕಲರ್, ನನಗೆ ಗೊತ್ತಿರಂಗೆ 64 ಕಲರ್ಸ್ ಇದೆ. 64 ಕಲರ್ಸ್ ಆಂಬಿಯಂಟ್ ಲೈಟ್ ಚೇಂಜ್ ಮಾಡ್ಕೋಬಹುದು ಅಂದ್ರೆ ಕ್ರೇಜಿ ಸಖತ್ತಾಗಿದೆ. ಇವನ್ ನಿಮಗೆ ಪ್ಯಾಡಲ್ ಶಿಫ್ಟ್ ಕೂಡ ಇದೆ. ಪ್ಯಾಡಲ್ ಶಿಫ್ಟ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಎಸ್, ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ನಿಮಗೆ ಬರುವಂಥದ್ದು. ಇಲ್ಲಿ ಕಾರ್ ಆಫ್ ಆದ್ರೆ ಇಲ್ಲಿ ಆರಾಮಾಗಿ ಏನೂ ಇರಲ್ಲ. ಇಲ್ಲಿ ಯು ಕ್ಯಾನ್ ಓಪನ್ ಇಟ್. ಎಸ್, ಕಂಪ್ಲೀಟ್ಲಿ ಡಿಸೈನ್ ಇಸ್ ಕಂಪ್ಲೀಟ್ಲಿ ಯೂನಿಕ್ ಡಿಸೈನ್. ಸಡನ್ ಆಗಿ ಬಂದ್ರೆ ಗೇರ್ ಎಲ್ಲಿ ಅಂತ ಹುಡುಕ್ತಾರೆ ನಿಮಗೆ ಈ ಸ್ಟ್ಯಾಕಲ್ ಬರುತ್ತೆ. ಇದು ಗೇರ್.
ಇಲ್ಲೇ ನಿಮಗೆ ರಿವರ್ಸ್ ಡ್ರೈವ್, ಪಾರ್ಕಿಂಗ್ ಈ ಬಟನ್ ಓಕೆ. ಮೋಡ್ಸ್ ಅಲ್ಲಿ ಬರುತ್ತೆ. ಡೈನಾಮಿಕ್ ಅಂತ ಇದೆಯಲ್ಲ, ಅಲ್ಲಿ ನಿಮಗೆ ಮೋಡ್ಸ್ ಚೇಂಜ್ ಮಾಡಬಹುದು. ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ಇಟ್. ಓಕೆ. ವಾಲ್ಯೂಮ್ ಬಟನ್ ನೋಡಿ, ಫುಲ್ ಪ್ರೀಮಿಯಂ ಆಗಿದೆ ಎಲ್ಲ. ನಿಮಗೆ ಆ ಟಚ್ ಅಂಡ್ ಫೀಲ್ ಕಂಪ್ಲೀಟ್ಲಿ ಡಿಫರೆಂಟ್ ಇದೆ ನಿಮಗೆ. ದೀಸ್ ಮೆಟೀರಿಯಲ್ಸ್ ಆಲ್ಸೋ ಸಾಫ್ಟ್ ಟಚ್ ಮೆಟೀರಿಯಲ್ಸ್, ಕಂಪ್ಲೀಟ್ಲಿ ಸಾಫ್ಟ್ ಮೆಟೀರಿಯಲ್ಸ್. ನಾನು ಇದು ಅನ್ಕೊಂಡ್ಬಿಟ್ಟಿದ್ದೆ, ಫೀಲ್ ಲೈಕ್ ಎ ಸೋಫಾ. ಹೌದು, ಸಾಫ್ಟ್ ಮೆಟೀರಿಯಲ್ಸ್. ಅಂಡ್ ಇವನ್ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಏನು ಸ್ಟಾರ್ ಪ್ಯಾಟರ್ನ್ ಕಾಣ್ತಾ ಇದೆ ನೋಡಿ, ದಟ್ಸ್ ಆಲ್ಸೋ ಇಲ್ಯುಮಿನೇಟ್ಸ್. ಲೈಟ್ಸ್ ಬರುತ್ತೆ. ಹೌದು, ಅದರಲ್ಲೂ ಇಲ್ಯುಮಿನೇಟ್ ಆಗುತ್ತೆ. ನಿಮಗೆ ನೈಟ್ ಅಲ್ಲಿ ಆ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ, ಕಲರ್ಸ್. ಪ್ರೀಮಿಯಂ ಆಗಿ ಫುಲ್. ಓಕೆ, ಅಷ್ಟು ಪ್ರೀಮಿಯಂ ಆಗಿ ಇಂಟೀರಿಯರ್ಸ್ ಇದೆ. ಸರ್, ಇಂಟೀರಿಯರ್ಸ್ ಬಗ್ಗೆ ಹೇಳೋದಾದ್ರೆ, Now this is with the 17.3 inches of cockpit what they have given. It is with that's a jewelry box, very amazing jewelry box they have given, and this is with the M Sport. That has got the M steering, and that's a flat bottom sporty steering is what they have given. And you have got front and rear seats as a massages. Then you have got seats with ventilation. Massaging seats with ventilation. Okay. And you have got it's a 18 way of electrical adjustable seats. You have got a motorized. Then that's amazing moon roof what we have. ವಾವ್, ಸಖತ್ತಾಗಿದೆ ಫೀಲ್. It's to the next level. ಎಕ್ಸಾಕ್ಟ್ಲಿ. Harman Kardon 16 speakers you have got. You just imagine the sound. You have got the subwoofer, which gives you a 313 watts of subwoofer in the front. You have got one more very crazy, amazing, that's a heads-up display. MG Hector ಎಕ್ಸ್ಪ್ಲೈನ್ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ. ಬಿಕಾಸ್ ಇದರಲ್ಲಿ ನಿನ್ನೆ ನಾನು ಕೇಳಿದಂಗೆ 155 ಪ್ಲಸ್ ಫೀಚರ್ಸ್ ಇದೆ. ಆ್ಯಂಡ್ ಲೈಕ್ ಕಾರ್ ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ. ನಾನು ಅವ್ರಿಗೆ ನಾನು ಹೇಳ್ತಿದ್ದೆ, ಈ ಗ್ರಿಲ್ ಅಂತೂ ಅಷ್ಟು ಅದ್ಭುತವಾಗಿದೆ. ಆ್ಯಂಡ್ ನೋಡೋಕ್ಕೂ ಅಷ್ಟೇ ಕಾರ್ ತುಂಬ ಲಕ್ಸುರಿಯಸ್ ಆಗಿದೆ, ಸ್ಪೇಸಿಯಸ್ ಆಗಿದೆ. ಆ್ಯಂಡ್ ಅದ್ರ ಜೊತೆ ಕಾರ್ ಡಿಮಾಂಡ್ ಅಲ್ಲಿರೋ ಕಾರ್ ಇದು. ಅವರು ಏನೇನು ಹೇಳ್ತಾ ಇದ್ರು, ಸಿಕ್ಕಾಪಟ್ಟೆ ಸೇಲ್ ಆಗ್ತಿದೆ. ಆ್ಯಂಡ್ ದಾವಣಗೆರೆಯಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಸೇಲ್ ಆಗ್ತಿದೆ ಅಂತ. ಒನ್ ಆಫ್ ದ ಕ್ಯೂಟೆಸ್ಟ್ ಕಾರ್ ಇಲ್ಲಿ ಆಟೋ ಎಕ್ಸ್ಪೋ ಇರೋದು. ಡ್ರೈವರ್ಗಳಿಗೆ ಕಂಫರ್ಟ್ ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಆ್ಯಂಡ್ ಅವ್ರ ಸೀಟ್ಗಳು ರೆಕ್ಲೈನ್ ಆಗುತ್ತೆ. ಬಟ್ ಇದರಲ್ಲಿ ಹಿಂದೆ ಕುತ್ಕೊಳ್ಳೋರ ಸೀಟು ಕೂಡ 180 ಡಿಗ್ರಿ ರೆಕ್ಲೈನ್ ಆಗುತ್ತೆ. ಎಷ್ಟು ಕಂಫರ್ಟ್ ಇದೆ ಆ್ಯಂಡ್ ಎಷ್ಟು ಲೆಗ್ ರೂಮ್ ಇದೆ ಅಂದರೆ, ಆರಾಮಾಗಿ ಮನೇಲಿ ಒಂದು ಸೋಫಾಲ್ಲಿ ಕೂತೋ ಅಷ್ಟು ಫೀಲಿಂಗ್ ಬರ್ತಿದೆ. ಆ್ಯಂಡ್ ಲೈಕ್ ವೆರಿ ಸ್ಪೇಷಿಯಸ್. ಆರಾಮಾಗಿ 3 ಜನ ಕುತ್ಕೊಂಡು ಟ್ರಾವೆಲ್ ಮಾಡ್ಬೋದು ವಿತೌಟ್ ಎನಿ ಲೈಕ್ ಇಕ್ಕಟ್ಟಿಲ್ದಂಗೆ ಆರಾಮಾಗಿ. ಸಖತ್ತಾಗಿದೆ ಕಾರ್ ಮಾತ್ರ. ಆ್ಯಂಡ್ ಹೊರಗೂ ಏನಕ್ಕೆ ಇವಾಗ ಬೆಸ್ಟ್ ಸೆಲ್ಲಿಂಗ್ ಅಂತ ಗೊತ್ತಾಗ್ತಿದೆ. ಸಖತ್ ಕ್ಯೂಟ್ ಆಗಿದೆ ಕಾರು. 100% ಮೂನ್ ರೂಪ್ ಹೆಂಗಿದೆ ಬ್ರೋ, ಸೂಪರ್ ಆಗಿದೆ. ಇದಿಲ್ಲ ಅಂದಿದ್ರೆ ಏನೋ ಇನ್ನೂ ಏನದು ಆಕಾಶ ಇಲ್ಲೇ ತಲೆ ಮೇಲೆ ಇದೆ ಅನ್ನೋ ಅಷ್ಟು ಫೀಲ್ ಬರ್ತಾ ಇದೆ. ಓಕೆ, ಆಟೋ ಎಕ್ಸ್ಪೋಲಿ ಬರೀ ಕಾರ್ಗಳು ಮಾತ್ರ ಅಲ್ಲ, ಸುಜುಕಿ ಶೋರೂಮ್ ಇಂದ ಇಷ್ಟು ಗಾಡಿಗಳು ಬಂದಿದೆ. ಅಂಡ್ ಟೆಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ. ಇನ್ಸ್ಟೆಂಟ್ ಲೋನ್ ಕೂಡ ಕೊಡ್ತಾ ಇದ್ದಾರೆ. ಅಂಡ್ ಯಾವ ಗಾಡಿ ಬೇಕೋ ಆರಾಮಾಗಿ ಟೆಸ್ಟ್ ಡ್ರೈವ್ ಕೂಡ ಮಾಡಬಹುದು. ಯಾರಾದ್ರೂ ಬುಕಿಂಗ್ ಮಾಡ್ಕೊಳ್ಳೋರು ಇಲ್ಲೇ ಬಂದು ಬುಕ್ ಮಾಡ್ಕೋಬಹುದು. ಇಲ್ಲೇ ಬಂದು ಬುಕ್ ಯಾವುದೇ ಬೈಕ್ ಕೂಡ ಆದ್ರೂ. ಸೊ ಏನೇನು ಶ್ಯೂರಿಟಿ ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇಲ್ಲಿ ಬಂದು ಆಟೋ ಎಕ್ಸ್ಪೋಗೆ ಬಂದ್ರೆ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಇರಲ್ಲ, ಈಸಿಯಾಗಿ ಎಲ್ಲ ಮೂವ್ ಮಾಡ್ಕೋಬಹುದು. ಅಂಡ್ ನೆನ್ನೆ ಆಕ್ಚುಲಿ TVS ಅಲ್ಲೂ ಕೂಡ ಒಂದು ಬುಕಿಂಗ್ ಆಯಿತು. TVS ಅವರು ಒಂದಿಷ್ಟು ಗಾಡಿಗಳನ್ನ ತಂದಿದ್ದಾರೆ, ಎಲ್ಲ ಡಿಸ್ಪ್ಲೇಗೆ ತಂದಿದ್ದಾರೆ. ಆ್ಯಂಡ್ ಟೆಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ ಆಟೋ ಎಕ್ಸ್ಪೋಗೆ ಬಂದರೆ. ಸೊ ಟೆಸ್ಟ್ ಡ್ರೈವ್ ಕೂಡ ತಂದು ಕೊಡ್ತಾರೆ. ಸೊ ಅದನ್ನು ಮಾಡಿ ನೋಡಿ ಬುಕ್ ಮಾಡ್ಬೋದು. ಅದ್ರ ಜೊತೆ ನಮ್ಮ ರಾಯಲ್ ಎನ್ಫೀಲ್ಡ್ ಕೂಡ ಬಂದಿದೆ, ನಿಮ್ಮ ಬ್ರ್ಯಾಂಡ್. ನಾನು ಆಕ್ಚುಲಿ ಬೈಕ್ನ ತಗೊಂಡಿದ್ದು ಇಲ್ಲೇನೆ ಜೀಲು ಬೈಕ್ಸ್ ಅಲ್ಲಿ. ಅವರೇ ನನಗೆ ನನ್ನ ಹಿಮಾಲಯನ್ 411 ಏನು ನಿಲ್ಸಿದ್ದೀನಿ ಆಟೋ ಎಕ್ಸ್ಪೋದಲ್ಲಿ. ಸೊ ಅದೇ ನನ್ನ ಬೈಕು. ಸೊ ಅದಕ್ಕೋಸ್ಕರ ಸಖತ್ತಾಗಿರೋ ಕಲರ್ಸ್. ಹಿಸ್ಟ್ರಿ 125 years ಆಫ್ ಮೋಟರ್ ಸೈಕಲ್. ಸೊ ಮೇಡ್ ಲೈಕ್ ಎ ಗನ್, ರಾಯಲ್ ಎನ್ಫೀಲ್ಡ್. ಸೊ ಇಲ್ಲಿದ್ದೀವಿ. ಸೊ ಇಷ್ಟೆಲ್ಲ ನೋಡಿದ್ರಲ್ಲ, ಇದು ನಮ್ಮ ಆಟೋ ಎಕ್ಸ್ಪೋ ವೆಹಿಕಲ್ಸ್ ಮುಗಿದಿಲ್ಲ. ಇನ್ನು ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಒಂದು ನಮ್ಮ ಆಟೋ ಎಕ್ಸ್ಪೋ ಇದೆ. ಅದನ್ನ ನೋಡಿದ್ರೆ ಇನ್ನೂ ಖುಷಿ ಆಗೋಗ್ತದೆ. ಸರ್ಪ್ರೈಸ್ ಬ್ರೋ, ಸರ್ಪ್ರೈಸ್ ಅಂತಾನೆ ಒಂಥರ ಅನ್ಕೋಬಹುದು. ಆ ಶೋರೂಮ್ ಇಲ್ಲೂ ಇಲ್ಲ, ಚಿತ್ರದುರ್ಗ ಅಲ್ಲೂ ಇಲ್ಲ, ಬೆಂಗಳೂರಲ್ಲಿ ಇದೆ ಶೋರೂಮ್. ಆ ಬ್ರ್ಯಾಂಡ್ ಕೇಳಿರ್ತೀರಾ, ಇಟ್ಸ್ BYD. ವಾವ್. ಸೊ ಬಿಲ್ಡ್ ಯುವರ್ ಡ್ರೀಮ್ಸ್ ಅಂತ. ಪ್ಯೂರ್ಲಿ ಎಲೆಕ್ಟ್ರಿಕ್ ಇದು. ಅಂಡ್ ಏನಂದ್ರೆ ಎಷ್ಟೊಂದು ಕಾರ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇವರೇ ಬ್ಯಾಟ್ರಿ ಸಪ್ಲೈ ಮಾಡೋದು. ಆ್ಯಂಡ್ ವಾರಂಟಿಯಿಂದ ಹಿಡಿದು ಎಲ್ಲದನ್ನು ಅವರೇ ನೋಡ್ಕೊಳ್ತಾರೆ. ಆ್ಯಂಡ್ ಇಟ್ಸ್ ಲೈಕ್ ಬಿಲ್ಡ್ ಯುವರ್ ಫುಲ್ ಪ್ರೀಮಿಯಂ ಸೆಗ್ಮೆಂಟ್ ಇದು. ಓಕೆ, ಹಾಗೆ ಬೈಕ್ಗಳಲ್ಲಿ ಹಂಗೆ ಮುಂದಕ್ಕೆ ಬಂದರೆ ಹೋಂಡಾ ಅವರು ಬಂದಿದ್ದ ಎಂಟ್ರಿಯಲ್ಲೇ ಇದ್ದಾರೆ. ಆ್ಯಂಡ್ ಅವ್ರದ್ದು ಏನೋ ಎಲೆಕ್ಟ್ರಿಕ್ ಮಾಡೆಲ್ ಆಗಿರ್ಬೋದು, ಬೇರೆ ಮಾಡೆಲ್ಗಳಾಗಿರ್ಬೋದು, ಎಲ್ಲ ತಂದು ನಿಲ್ಸಿದ್ದಾರೆ.
ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಎಲ್ಲ ಗಾಡಿಗಳು ನೀವು ಒಂದು ರೌಂಡ್ ನೋಡ್ಕೊಂಬಂದ್ರೆ ಯಾವ ಗಾಡಿ ತಗೊಳ್ಳೋದು ಅನ್ನೋಷ್ಟು ಕನ್ಫ್ಯೂಸ್ ಆಗೋಷ್ಟು ಆಟೋ ಆ್ಯಕ್ಚುಲಿ ನನಗೆ ಕನ್ಫ್ಯೂಸ್ ಆಗ್ತಿದೆ ಯಾವುದನ್ನು ತಗೋಬೇಕು ಅಂತ. ಸೊ ಇಷ್ಟೆಲ್ಲ ಇದೆ ಆಟೋ ಎಕ್ಸ್ಪೋದಲ್ಲಿ. ಬನ್ನಿ ಸ್ನೇಹಿತರೆ, ಚಿತ್ರದುರ್ಗವ್ರು ಯಾರಿದ್ರು ಬೇರೆ ಕಡೆಯವ್ರು ಇದ್ರು ಬಂದ್ರು ನೋಡ್ಬೋದು, ಮತ್ತೆ ನಿಮ್ಗೆ ಇಷ್ಟ ಇದ್ರೆ ಬುಕ್ ಮಾಡ್ಕೋಬಹುದು. ಅದು ನಮ್ಮ ಆಟೋ ಎಕ್ಸ್ಪೋ. ಟೆಸ್ಟ್ ಡ್ರೈವ್ ಮಾಡ್ಬೋದು. ಏನು ಒಂದು ರೌಂಡ್ ಬಂದು ಹೋದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗ್ತಾ ಇರುತ್ತೆ, ಅದೇ ಇಲ್ಲೊಂದಿರುತ್ತೆ ಅಲ್ಲೊಂದಿರುತ್ತೆ. ಬಟ್ ಆಟೋ ಎಕ್ಸ್ಪೋಲಿ ಎಲ್ಲ ಒಂದೇ ಕಡೆ ನಡೀತದೆ, ವಿತ್ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಸಿಗ್ತದೆ ಇಫ್ ಯು ಆರ್ ಬುಕಿಂಗ್. ಸೊ ಹಾಗಾಗಿ ನೈಸ್ ಆಫರ್ ನೋಡಿ, ಆಟೋ ಎಕ್ಸ್ಪೋ ನಡೀತಾ ಇದೆ ಚಿತ್ರದುರ್ಗದಲ್ಲಿ. ಇವತ್ತೇ ಬನ್ನಿ. ಅಕಸ್ಮಾತ್ ಮಿಸ್ ಆಯಿತು ಅಂದರೆ ಶೋರೂಮ್ಗಳ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ, ಕಾಂಟ್ಯಾಕ್ಟ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್.